ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಯುವಕ ದಾಂಧಲೆ ನಡೆಸಿದ್ದಾನೆ. ದೇವಸ್ಥಾನದ ಒಳಗೆ ಬೈಕ್ ನುಗ್ಗಿಸಿ ಯುವಕ ಹುಚ್ಚಾಟ ಮೆರೆದಿದ್ದಾನೆ. ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ. ಯುವಕ ದೇವಸ್ಥಾನದ ಒಳಗೆ ಬೈಕ್ ನುಗ್ಗಿಸಿ ಹುಚ್ಚಾಟ ತೋರಿದ್ದಾನೆ. ಉಳ್ಳಾಲ ನಿವಾಸಿ ಸುಧಾಕರ್ ಆಚಾರ್ಯ ಎಂಬಾತ ಈ ಹುಚ್ಚಾಟವನ್ನ ತೋರಿರುವಂತದ್ದು. ಸುಧಾಕರ್ ಆಚಾರ್ಯನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಹಂಚಿನ ಮಹಡಿ ಮೇಲೆ ಬೈಕ್ ಹತ್ತಿಸಿ ಸುಧಾಕರ್ ರಂಪಾಟ ಮೆರೆದಿದ್ದಾನೆ. ಸುಧಾಕರ್ಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಕದ್ರಿ ಠಾಣೆಗೆ ದೇವಸ್ಥಾನದ ಆಡಳಿತ ಮಂಡಳಿ ದೂರು ನೀಡಿದೆ. ಮುಜರಾಯಿ ಇಲಾಖೆಗೆ ಒಳಪಟ್ಟಂತ ಪ್ರಸಿದ್ಧ ಕದ್ರಿ ಮಂಜುನಾಥ ದೇವಸ್ಥಾನ ಇದು. ಇಲ್ಲಿ ಆ ಯುವಕ ಹುಚ್ಚಾಟ ಮೆರೆದಿರೋದು. ಹಂಚಿನ ಮಹಡಿ ಮೇಲೆ ಬೈಕ್ ಹತ್ತಿಸಿ ಈತ ಈ ರೀತಿ ಹುಚ್ಚಾಟ ಮೆರೆದಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್ ಶೆಟ್ಟಿ, ಯಾಕೆ ಆತ ಈ ರೀತಿ ಮಾಡ್ದ? ಆತನ ಮಾನಸಿಕ ಸ್ಥಿತಿಗತಿ ಎಲ್ಲ ಸರಿ ಇದೆಯಾ, ಹೇಗೆ ಅಂತ, ಏನು ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ರಜನಿ, ಆ ವ್ಯಕ್ತಿಯನ್ನು, ಯುವಕನನ್ನು ಕದ್ರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಮಾಹಿತಿ ಕೇಳಿದ್ರೆ ಪೊಲೀಸರು ಹೇಳ್ತಾ ಇದ್ದಾರೆ ಆತನಿಗೆ ಸ್ವಲ್ಪ ಮಾನಸಿಕ ಸಮಸ್ಯೆ ಇದೆ. ಮಾನಸಿಕ ಅಸ್ವಸ್ಥದ ಕಾರಣಕ್ಕೆ ಆತ ಕೆಲವು ಮಾತ್ರೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆತ ಜೊತೆಗೆ ಆತನ ಮನೆಯವರನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ ಕೂಡ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತನಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅನ್ನುವುದನ್ನು ಕೂಡ ದೃಢಪಡಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಆತ ತನ್ನ ಬೈಕ್ ಅನ್ನು ದೇವಸ್ಥಾನದ ಒಳಗಡೆ ನುಗ್ಗಿಸಿದ್ದಾನೆ, ಅಲ್ಲಿ ರಂಪಾಟ ನಡೆಸಿದ್ದಾನೆ. ಯಾಕಾಗಿ ಆ ದೇವಸ್ಥಾನದ ಬಗ್ಗೆ ಯಾಕೆ ಟಾರ್ಗೆಟ್ ಹೊಂದಿದ್ದಾನೆ ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ. ಪೊಲೀಸರು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಧರ್ಮಸ್ಥಳ ದೇವಸ್ಥಾನ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಈ ಹಿಂದೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಆ ಹಳ್ಳಿಯನ ದೇವಸ್ಥಾನಗಳಲ್ಲಿ ಕೂಡ ಇದೇ ರೀತಿಯ ಒಳಗೆ ನುಗ್ಗಿ ಒಂದು ತೊಂದರೆ ಪಡಿಸುವಂತಹ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದನ್ನು ಕೂಡ ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಬೆಳಗ್ಗೆ ಕದ್ರಿ ದೇವಸ್ಥಾನಕ್ಕೆ ಎಂದು ಮನೆಯಲ್ಲಿ ಹೇಳಿ ಹೊರಟಿದ್ದ ದೇವಸ್ಥಾನದ ಒಳಗಡೆ ಬಂದು ನೇರವಾಗಿ ಆ ಬೈಕ್ ಅನ್ನು ದೇವಸ್ಥಾನದ ಒಳಭಾಗಕ್ಕೆ ನುಗ್ಗಿಸಿದ್ದಾನೆ. ಅಲ್ಲಿ 5-6 ಮಂದಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಆ ಸೆಕ್ಯೂರಿಟಿ ಗಾರ್ಡ್ ಅಡೆತಡೆ ಹಾಗೆ ತಡೆದು ನಿಲ್ಲಿಸಿದ್ರು ಕೂಡ ಅವರನ್ನು ಲೆಕ್ಕಿಸದೆ ಒಳಭಾಗಕ್ಕೆ ಸೀದಾ ಬೈಕ್ ಅನ್ನು ಒಳಗೆ ನುಗ್ಗಿಸಿದ್ದಾನೆ ಅನ್ನೋದು ಕೂಡ ಈಗ ತಿಳಿದು ಬಂದಿರುವಂತದ್ದು. ಆತನನ್ನು ಪೊಲೀಸರು ಕೂಡಲೇ ಅಲ್ಲಿನ ಸ್ಥಳೀಯರು ಹಿಡಿದು ಕೆಲವು ಧರ್ಮದೇಟು ಕೊಟ್ಟು ಆತನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ಮಾಹಿತಿಗೆ.